ಹುಣ್ಸೆಹಣ್ಣು ಪಲಾವ್ ಮಾಡಬೇಕಾ? ಹುಳಿ ಬಾಯಿಗೆ ಇಕ್ಕಾಗಲ್ಲ ಆಮೇಲೆ ಅಷ್ಟೇ. ಹುಣ್ಸೆಹಣ್ಣೆಲ್ಲ ಬಿಡಿಸಿ ಅದ್ರಲ್ಲಿ ಬೀಜ ಆಯ್ತಲ್ಲ ಅದನ್ನೆಲ್ಲ ತೆಗಿಯಲ್ವಾ ಈಗಲೇ? ಕೆಚ್ಚಬೇಕಿವ. ಹೌದೇ, ಅಲ್ಲಿರೋದು ಕೆಚ್ಚಬೇಕು, ಇದು ಕೆಚ್ಚ ಬಿಸಿಲ ಕೆಚ್ಚಬೇಕು. ಈ ಕೆಚ್ಚಿದ್ರಲ್ಲ ಮೆತ್ಕತ್ತು. ನೆನ್ನೆ ಹೊಲ್ ತಗೊಂಡಿದ್ದೀನಲ್ಲ, ಇವತ್ತು ಹೋಗಿದ್ದು ಸಿಗೋ. ಕಿತ್ತು ರಜೆ ಬಂದಮೇಲೆ ಬಂದು ಹಿಂಗೆ ಹುಣ್ಸೆಹಣ್ಣು ಕಾಯೆಲ್ಲ ಚಚ್ಚಬೇಕು, ಬೀಜ ಮಾಡಿ ಹುಣ್ಸೆಹಣ್ಣು ಮಾಡಿ. ಹಾಂ, ಇನ್ನೇನು ಎಷ್ಟು ಚೆನ್ನಾಗಿಲ್ವಾ ಬಿಡ್ಸೋಕ್ಕೆ? ತೆಗಿ ಅದನ್ನೆಲ್ಲ. ಅದು ಅಂಟ್ಕೊಂಡೈತೆ ಅಷ್ಟೇ, ಏನು ಗಲೀಜಲ್ಲ ಅದು. ಬಿದ್ದಿತ್ತಲ್ಲ, ಕತ್ಲಾಗೋಯ್ತು, ಗಾಳಿ ಬಿದ್ದೋಗಿತ್ತು. ಅದೇ ಮರ ಕಟ್ ಮಾಡಿಬಿಟ್ರ ಅದು ಹುಣಸೆ ಮರ? ಅದು ಕಟ್ ಮಾಡ್ಕೊಂಡು. ಹಾಯ್ ಬೇಬೀಸ್, ಇನ್ನೂ ರಂಗೋಲೆ ಬಿಟ್ಟು ಮುಗಿಲಿಲ್ವಾ? ಹಾಂ, ನೋಡಿ ನಮ್ಮನೆ ಮುಂದೆ ಇಲ್ಲೆಲ್ಲ ಚಾಪೀಸಲ್ಲಿ ರಂಗೋಲೆ ಬಿಟ್ಟು ಈಗ ಅಲ್ಲೋಗಿದ್ದಾರೆ ಅವ್ರ ಮನೆ ಮುಂದೆ ರಂಗೋಲಿ ಬಿಡೋಕ್ಕೆ. ಇವರಿಬ್ಬರು ಅಕ್ಕ ತಂಗಿರು, ಅವ್ರಿಗೆತ್ತಿ ಮಗಳು. ಇಬ್ಬರು ಅಕ್ಕ ತಂಗಿರು, ಇಬ್ಬರು ರಂಗೋಲಿ ಬಿಡೋಕ್ಕೆ ಓಡಾಡ್ತಾವ್ರೆ. ಚೆನ್ನಾಗಿದೆ. ತಿರ್ಗಾ ಅದನ್ನೇನು ಡೆಕೋರೇಷನ್ ಮಾಡಬೇಡಿ, ಸರಿನಾ? ಈಗ ಬನ್ನಿ ಹುಣ್ಸೆಹಣ್ಣು ಬಿಡಿಸಿ, ಕೈ ತೊಳ್ಕೊಬಾ ನೀಟಾಗಿ. ಹಾಂ, ಹೋಗಿ ಕೈ ತೊಳ್ಕೊಬನ್ನಿ, ಹ್ಯಾಂಡ್ ವಾಶ್ ಮಾಡಿ. ಅವರೇ ಕಾಳನ್ನ ಅವರೇ ಬೇಳೆ ಮಾಡೋದು ಹೆಂಗೆ ಅಂತ ನೋಡಿ ತೋರಿಸ್ತೀನಿ. ಕಲ್ಲಲ್ಲಿ ಉಜ್ಜಬೇಕು. ನೋಡಿ ಇದೆಲ್ಲ ಅವರೇ ಬೇಳೆ ಆಗೋಯ್ತು. ಅವರೆಕಾಳು ಉಂಡೆ ಕಾಳು ಇರುತ್ತಲ್ವ, ಅದನ್ನ ಹಿಂಗೆ ಕಲ್ಲಲ್ಲಿ ಉಜ್ಜಿ ಇದೆಲ್ಲ ಕೇರ್ಕೊಂಡ್ರೆ ಅವರೇ ಬೇಳೆ ರೆಡಿ ಆಗುತ್ತೆ. ಪುಡಿ ಏನಾಗಲ್ವಾ? ಈಗ ಗುಜ್ಜಿದ್ರೆ ಆಗಲ್ಲ, ರಾಗಿ ಕಲ್ಲಲ್ಲ. ಆಯ್ತವ ಇದ್ರಲ್ಲೂ ಒಂದೊಂದು. ಇದೆಲ್ಲ ಕೇರ್ಕೊಂಡ್ರೆ ಅದನ್ನೆಲ್ಲ ನನ್ನ ಸತಿ ನೀವು ಕೊಟ್ಟಿದ್ದಕ್ಕೆ ಎಲ್ಲೋ ಮಿಷಿನೆಲ್ಲ ಹಚ್ಚಿದವೇನೋ ಅಂದ್ಕೊಂಡೆ. ಹಿಂಗೆ ಇದ್ವಲ್ಲ, ಒಂಚೂರು ಕಟ್ಟ ಹೊಡೆದೋಗಿರ್ಲಿಲ್ಲ. ಹಿಂಗೆ ಕೂತ್ಕೊಂಡು ಅದನ್ನೆಲ್ಲ ಬಂದಿತ್ತು. ಈಗ ಹೊಡೆದು ಅದು ತೂಳು ಹಿಂಗಿಡ್ಸೋಕ್ಕಲ್ಲ ಇವನ ಕೈಲಿ. ಅದೇ ಸೀನ್ ಬಂದ್ಬಿಡ್ತದೆ. ಇದಾದ್ರೆ ನೋಡಿ ಇವಾಗ ಇಷ್ಟು ಮಾಡಿದ್ದಾರೆ. ಇದೆಲ್ಲ ಕೇರ್ಕೊಂಡ್ರೆ ನೀಟಾಗೆಲ್ಲ ಅವರೇ ಬೇಳೆ ಆಗುತ್ತೆ. ಕಳಲ್ವ ಅದಕ್ಕೆ ಕಾಳಾಗಿದ್ರೆ ಬೆಚ್ಚಗೆ ಇಕ್ಕೋಬೇಕು. ಹೊಸ ಕಾಳಾದರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಾಡಬೇಕಾ? ಇವತ್ತು ಬೋಟಿ ಗೊಜ್ಜುದು ಫ್ರೈ ಮಾಡೋಣ, ಬೋಟಿ ಗೊಜ್ಜು ಮಾಡೋಣ ಅಂತ ಹೇಳಿಬಿಟ್ಟು ಈಗೆಲ್ಲನೂ ನೋಡಿ ಸಪ್ರೇಟು ಕೊಬ್ಬೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಒಗ್ಗರಣೆಗೆ ಹಾಕೋಣ ಅಂತ. ಸೊ ಈ ಥರದ್ದೆಲ್ಲನೂ ನೀಟಾಗಿ ತೊಳೆದು ಬಿಸಿನೀರಲ್ಲಿ ಇದನ್ನೆಲ್ಲ ಮೇಲ್ಗಡೆ ಒಂಥರ ಹುರುಪಿರುತ್ತೆ, ಅದನ್ನೆಲ್ಲ ನೀಟಾಗಿ ಬಿಸಿನೀರಲ್ಲಿ ಒಂದ್ಸತಿ ಕೂಗಿಸ್ಬಿಟ್ಟು ಸೊ ಮೇಲ್ಗಡೆ ಇರೋದನ್ನೆಲ್ಲ ಅರಿಶಿನ ಹಾಕ್ಕೊಂಡು ಮತ್ತು ಸುಣ್ಣ ಹಾಕ್ಕೊಂಡು ಇದನ್ನೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೋಟಿ ಗೊಜ್ಜಿಗೆ, ಕಾಳು ಗೊಜ್ಜಿಗೆ. ಸೊ ನಾನು ಇದಕ್ಕೆ ಹೆಸರು ಕಾಳು ಯೂಸ್ ಮಾಡ್ತಾಯಿದ್ದೀನಿ. ಸೊ ಹೆಸರು ಕಾಳು ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಬೇಕಾಗಿರೋವಂಥ ಐಟಮ್ಸು 1 ಟೊಮ್ಯಾಟೊ, 1 ಕ್ಯಾಪ್ಸಿಕಮ್, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸೊ ನಾವು ಈರುಳ್ಳಿ ಇದು ಎಲ್ಲ ಒಂದೊಂದೇ ಹಾಕ್ಕೊಳ್ಳೋಣ ಐಟಮ್ಸ್ ಎಲ್ಲನೂ. ಒಂದೇ ಸಲ ಮಸಾಲೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಆಮೇಲೆಲ್ಲ ಕೂಗಿಸ್ಕೊಳ್ಳೋಣ ಅಂತ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಈಗ 1 ಕ್ಯಾಪ್ಸಿಕಮ್ ಹಾಕ್ಕೊಳ್ತೀನಿ.
ಮತ್ತು ಕ್ಯಾಪ್ಸಿಕಮ್ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಟೊಮೆಟೊ ಒಂದು, ಈಗ ಕಾಳುಗೊಜ್ಜಿಗೆ ಮಟನ್ದು ಕೊಬ್ಬಿದೆಯಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರು ಅಂತ ಮರಿದು ಮಟನ್ದು ಬೋಟಿ ಬರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಹಾಕಿರೋದು, ಮತ್ತು ಬ್ಲೆಡ್ ಅದನ್ನು ಗಟ್ಟಿ ಆದಮೇಲೆ ಅದನ್ನು ಒಂದು ಸತಿ ಬೇಯಿಸಿ ಬಿಸಿ ನೀರಲ್ಲಿ ಆಮೇಲೆ ಅದನ್ನು ಕಟ್ ಮಾಡಿ ಹಾಕಿರೋ ಅಂಥದ್ದು ಎಲ್ಲನೂ ಸೇರಿಸಿ ಬೋಟಿ ಗೊಜ್ಜಿಗೆ ಏನೇನು ಬೇಕೋ ಎಲ್ಲ ಹಾಕ್ಕೊಂಡಿದ್ದೀನಿ. ನಾವು ಇದು ಗುಡ್ಡೆ ಮಾಂಸ ಅಲ್ವಾ ತೊಗೊಂಡಿದ್ದು, ಹಾಗಾಗಿ ಎಲ್ಲನೂ ಅಂದರೆ ಎಲ್ಲ ಪಾರ್ಟನ್ನು ಮರಿಲಿರೋವಂಥ ಎಲ್ಲ ಪಾರ್ಟನ್ನು ಎಲ್ಲನೂ ಗುಡ್ಡೆ ಹಾಕಿರ್ತಾರಲ್ವ. ಸೊ ಹಾಗಾಗಿ ಕಾಲು, ತಲೆ, ಕಾಲು, ಬೋಟಿ ಅದು ಎಲ್ಲನೂ ಬರುತ್ತೆ. ಸೊ ಹಾಗಾಗಿ ಇದು ಸ್ವಲ್ಪ ಬೋಟಿದೆಲ್ಲ ಇತ್ತಲ್ವ ಅಂತ ಹೇಳಿ ಅದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಮಾಡ್ತಾಯಿದ್ದೀನಿ. ಈಗ ಎಲ್ಲ ಮಿಕ್ಸ್ ಇರುತ್ತಲ್ವ, ಅಂದರೆ ಮರಿ ಕುಯ್ದಾಗ ಇದು ಗುಡ್ಡೆ ಮಾಂಸ ಅಲ್ವಾ, ಹಾಗಾಗಿ ಎಲ್ಲನೂ ಮಿಕ್ಸ್ ಕೊಡ್ತಾರೆ. ತಲೆ, ಕಾಲು, ಈ ಥರ ಬೋಟಿದು ಅದೆಲ್ಲನೂ ಮಿಕ್ಸ್ ಕೊಡ್ತಾರೆ. ಸೊ ಅದನ್ನೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈಗ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಮಸಾಲೆ ಅಂದರೆ ನಾನು ಮಟನ್ ಸಾಂಬಾರಿಗೆ ರುಬ್ಬಿರ್ತೀನಲ್ಲ ಮಸಾಲೆ, ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡು ಇದಕ್ಕೆ ಹಾಕ್ಕೊತೀನಿ. ಇದು ಸ್ವಲ್ಪ ನೀರು ಬಿಟ್ಕೊಂಡು ಬೇಯಲಿ. ಈಗ ಉಪ್ಪು ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟ್ ಈಗ ನೋಡಿ ಇಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಈಗ ನಾನು ಇದಕ್ಕೆ ಒಂದು 1/4 kg ಅಷ್ಟು ಹೆಸರು ಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಉಪ್ಪು ಹಾಕೋದ್ವಲ್ಲ ಎಲ್ಲ ಬೇಯ್ತಾ ಇದೆ ಚೆನ್ನಾಗಿ. ಸೊ ಈಗ ಹೆಸರು ಕಾಳನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ನೀವು ಒಂದ್ಸತಿ ಈ ಮೆಥಡಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಏನು ಅಂತ ಕಮೆಂಟ್ ಮಾಡಿ. ಇಲ್ಲಿ ನೋಡಿ ಹಳ್ಳಿಲಿ ಕೋಳಿ ಯಾವಾಗ ಬೇಕಂದ್ರೆ ಅವಾಗ ಕೂಗ್ತಾ ಇರುತ್ತೆ. ಈಗಲೂ ಸಂಜೆ ಆಗಲೇ 6:30 6:30 ಆಗ್ತಾಯಿದೆ, ಈಗ ಕೋಳಿ ಕೂಗ್ತಾ ಇದೆ. ಸೊ ಈಗ ಹಾಕಿದ್ದೀನಿ. ಜಾಸ್ತಿ ಹೆಸರು ಕಾಳು ಆದರೆ ಚೆನ್ನಾಗಿರಲ್ಲ, ಬೋಟಿದು ಅದೆಲ್ಲನೂ ಬಾಯಿಗೆ ಸಿಗ್ತಾ ಇರಬೇಕು, ಅವಾಗ ಚೆನ್ನಾಗಿರುತ್ತೆ. ಈಗ ನಾನು ಮಟನ್ ಸಾರಿಗೆ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊತೀನಿ. ಈಗ ನಾನಿಲ್ಲಿ ಮಟನ್ ಸಾರಿಗೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇನ್ನು ಮಟನ್ ಸಾಂಬಾರು ಮಾಡಬೇಕೀಗ, ಹಾಗಾಗಿ ಇದ್ರದ್ದೇ ಮಸಾಲೆನ ಒಂದು ಸೌಟಷ್ಟು ಹಾಕ್ಕೊತೀನಿ. ಸೊ ಇದಕ್ಕೇನು ಸಪ್ರೇಟು ಕಾಳುಗೊಜ್ಜಿಗೆ ಏನು ಮಸಾಲೆ ರುಬ್ಕೊಳ್ಳಲ್ಲ ನಾನು, ಹೀಗೆ ಮಾಡೋ ಅಂಥದ್ದು. ಸೊ ಈಗ ಒಂದು ಸೌಟಷ್ಟು ಮಸಾಲೆನ ಈಗ ಕಾಳುಗೊಜ್ಜಿಗೆ ಹಾಕ್ಕೊಳ್ಳೋಣ. ಬೇಕಂದರೆ ಇನ್ನೊಂದು ಚೂರು ಹಾಕ್ತೀನಿ. ಇದಕ್ಕೇನು ಜಾಸ್ತಿ ಮಸಾಲೆ ಬೇಕಾಗಲ್ಲ. ಇದಕ್ಕೆ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೇಕು. ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಯಾಕಂದರೆ ಹೆಸರು ಕಾಳೆಲ್ಲ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಇನ್ನೊಂಚೂರು ಉಪ್ಪು ಹಾಕ್ಕೊತೀನಿ. ಇಲ್ಲಾಂದರೆ ಸಪ್ರೇಟ್ ಬೋಟಿನ್ನೇ ಒಂದು 3 ಸಲ ನೀವು ಸಪ್ರೇಟ್ ಕೂಗಿಸ್ಕೋಬೋದು, ಆವಾಗಲೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಬೋಟಿ. ಕಾಯಿಸ್ಕೊತಾ ಇದ್ದೀನಿ, ಯಾಕಂದರೆ ಬಿಸಿನೀರು ಹಾಕೋಣ, ಇಲ್ಲಾಂದರೆ ಹೆಸರು ಕಾಳು ಒಂಥರ ಇದಾಗಿಬಿಟ್ಟು ಅದು ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಈಗ ಸ್ವಲ್ಪ ನೀರು ಹಾಕ್ತೀನಿ, ಯಾಕಂದರೆ ಹೆಸರು ಕಾಳೆಲ್ಲ ಬೇಯಬೇಕಲ್ಲ, ಹಾಗಾಗಿ. ಸೊ ಇಷ್ಟು ಸಾಕು ಅನಿಸುತ್ತೆ. ಜಾಸ್ತಿ ನೀರು ಹಾಕ್ಬಿಟ್ರೆ ಕಾಳುಗೊಜ್ಜು ಗಟ್ಟಿಯಾಗಿರಲ್ಲ, ನೀರು ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಇಷ್ಟು ಸಾಕಾಗುತ್ತೆ. ನೀರು ನೋಡಿಕೊಂಡು ಹೆಸರು ಕಾಳು ಚೆನ್ನಾಗಿ ಬೇಯಬೇಕು, ಬೋಟಿನೂ ಬೇಯಬೇಕು, ಆ ರೀತಿ ನೀರು ಹಾಕ್ಕೊಳ್ಳಿ. ವಿಷಲ್ ಕೂಗಿಸ್ತೀನಿ, ಬೋಟಿ ಗೊಜ್ಜು ರೆಡಿ ಆಗುತ್ತೆ. ನಾನು ಇದನ್ನು ಬೋಟಿ ಗೊಜ್ಜು ರೆಡಿ ಆಗೋಕ್ಕೆ ಒಂದು 4 ಸಲ ಕೂಗಿಸ್ಕೊಂಡಿದ್ದೀನಿ. ಈಗ ತುಂಬ ಚೆನ್ನಾಗಾಗಿದೆ ಬೋಟಿ ಗೊಜ್ಜು, ಹೆಸರು ಕಾಳು ಬೋಟಿ ಗೊಜ್ಜು. ನೀವು ಒಂದ್ಸತಿ ಟ್ರೈ ಮಾಡಿ. ಇವತ್ತು ಹೊಸ್ತಡ್ಕದ ದಿನ ಮಟನ್ ಸಾಂಬಾರ್ ಆ್ಯಂಡ್ ಬೋಟಿ ಗೊಜ್ಜು ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ತಿಂದು ಖಾಲಿ ಮಾಡಿಕೊಂಡು ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ.
ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವಾಗ ಆಲ್ರೆಡಿ ಸಂಜೆ ಆಗಿದೆ, 5 ಗಂಟೆ ಟೈಮು. ಬಿಸಿಲು ನೋಡಿ ಎಷ್ಟು ಹೊಡಿತಾ ಇದೆ ಅಂತ. ಹೊಲದ ಹತ್ರ ಬಂದಿದ್ದೀವಿ ಇವತ್ತು. 3 ಡೇಸ್ ಆಯಿತು ಊರಿಗೆ ಬಂದು, ಇನ್ನೂ ಊರಲ್ಲೇ ಇದ್ದೀವಿ. ಸೊ ಇವತ್ತು ನೈಟ್ ಹೊರಡೋಣ ಅಂತ ಹೇಳಿಬಿಟ್ಟು ಹೊಲದ ಹತ್ರ ಏನಾದ್ರು ಸೊಪ್ಪಿದ್ರೆ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಬಿಸಿಲು ಸಿಕ್ಕಾಪಟ್ಟೆ ಶೆಕೆ. ಇಲ್ಲಿ ಅತ್ತೆ ಸೊಪ್ಪು ಹಾಕಿದ್ರು, ಅದನ್ನು ಕೀಳೋಣ ಅಂತ ಈಗ ಕೀಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಪಾಲಕು ಮತ್ತು ಸ್ವಲ್ಪ ಮಿಕ್ಸು ಕೊತ್ತಂಬರಿ ಇದೆ. ಇದೆಲ್ಲ ಮೆಂತ್ಯ ಸೊಪ್ಪೆಲ್ಲ ಹಣ್ಣಾಗ್ಬಿಟ್ಟಿದೆ. ಸೊ ಇದು ಅಷ್ಟೇ ಅರವೆ ಸೊಪ್ಪು, ಚಿಲ್ಕರ್ವೆ ಅಂತಾರಲ್ವ ಅದು ಎಲ್ಲ ಜಾಸ್ತಿ ದೊಡ್ಡದಾಗಿ ಬೆಳೆದೋಗ್ಬಿಟ್ಟಿದೆ. ಸೊ ಇದೆಲ್ಲ ದಂಟು. ಇಲ್ಲಿ ಪುದೀನ ಇದೆ ತುಂಬ. ಇದು ನಮ್ಮದೇ ಬೋರ್ ನೀರು ಕಟ್ಟೆ. ಸೊ ಅದೇ ನೀರು ಹಾಕ್ತಾರಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನೀಗ ದಂಟು ಕೀಳ್ತಾ ಇದ್ದೀನಿ. ಸೊ ಸಬ್ಬಕ್ಕಿ ಸೊಪ್ಪು ಇದೆ ಸಂದಿಲ್ ಸ್ವಲ್ಪ. ಇದು ಅರವೆ ಸೊಪ್ಪು ಚೆನ್ನಾಗಿ ಬೆಳೆದೈತೆ. ದಂಟು ಒಂದೆರಡು ಕಿತ್ಕೊಂಡ್ರೆ ಟೈಮ್ ಸಾಂಬಾರ್ಗೆ ಆಗುತ್ತೆ ಅಂತ ಹೇಳಿ ಸೊ ಕಿತ್ಕೊತಾ ಇದ್ದೀನಿ. ಇದು ಸೊಪ್ಪೆಲ್ಲ ಕಿತ್ಕೊಂಡಿದ್ದೀನಿ ಈಗ. ಸೊ ನೋಡಿ, ಚೆನ್ನಾಗಿದೆ. ಇಲ್ಲಿ ಬಾಳೆ ಎಲೆ ಇದೆ. ಮೊನ್ನೆ ಊರು ತೋಟಕ್ಕೆ ಇಲ್ಲಿಗೆಲ್ಲ ಮಕ್ಕಳು ನಾಗರು ಮಾಡೋಕ್ಕೆ ಬಂದಿದ್ರಲ್ಲ, ಬಾಳೆ ಎಲೆ ಕಿತ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ದೆ, ಕಿತ್ತಿರಲಿಲ್ಲ. ನೋಡಿ, ಇಲ್ಲಿ ಹಲಸಿನ ಮರ ಇತ್ತಲ್ಲ, ಹುಣಸೆ ಮರ, ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ನಮ್ಮದು ದೇವಸ್ಥಾನ ಹೇಗೆ ಬಯಲು ಕಾಣುತ್ತೆ ನೋಡಿ, ಎಷ್ಟು ಹಸ್ರಾಗಿ ಕಾಣಿಸ್ತಿತ್ತು ಅವಾಗ. ಇಲ್ಲಿ ಗೇಟ್ ಮಾಡಿಸಿದ್ದೀವಿ. ಈಗ ನನ್ನ ಮಗಳಿಲ್ಲ, ಏನೋ ಮಾಡ್ತಿದ್ದಾಳೆ. ಏನೋ ಇದು ಧೂಳು ಬಿಡು, ಹೋಯ್ತು ಸ್ಲಿಪ್ಪರೆಲ್ಲನೂ. ಇದೇ ಕೆಲಸ ಅಲ್ವಾ ನಿಂದು? ಈ ಕಡೆ ಪಕ್ಕದವ್ರು ಯಾರೋ ಹುಳ್ಳಿಕಾಯಿ ಹಾಕಿದ್ದಾರೆ, ಹುಳ್ಳಿಕಾಯಿ ಗಿಡ. ಇದು ಏನು ಗಿಡ ಅಂದರೆ ಯಾವುದೋ ಇದು ಬಟರ್ ಫ್ರೂಟ್. ಅವಕ್ಯಾಡೋದು. ಅದು ಹಣ್ಣು ತಂದಾಗ ಒಳಗಡೆ ಬೀಜ ಇರುತ್ತಲ್ಲ, ಅದು ತಂದು ಹಾಕಿದ್ವಿ. ಸೊ ನೋಡಿ, ಇಷ್ಟು ಉದ್ದ ಬಂದಿದೆ ಗಿಡ. ಆಲ್ರೆಡಿ ಇದಾಗಲೇ ಹುಳ ಆಗ್ತಾಯಿದೆ. ಎಲ್ಲ ನೋಡಿ ಯಾವ ರೀತಿ ಹುಳ ಆಗ್ತಾಯಿದೆ. ಪಪ್ಪಾಯ ನೋಡಿ ಎಷ್ಟು ಬಿಟ್ಟಿದೆ. ಸೊ ತುಂಬ ದಿನ ಆಗಿತ್ತಲ್ವ ನಮ್ಮದು ತೋಟ ಎಲ್ಲ ತೋರಿಸಿ ನಿಮಗೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ಬಿಟ್ಟಿದೆ. ಅತ್ತೆ ಎಲ್ಲ ಕಿತ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅತ್ತೆ ಬರಲಿಲ್ಲ, ಅವರು ನಾವೇ ಬಂದ್ವಿ. ಇಲ್ಲಿ ಸೊಪ್ಪನ್ನೇನೋ ಚೆಲ್ಲಿದ್ದಾರೆ, ಅದಕ್ಕೆ ನೀರು ಹಾಕ್ತಿದ್ದಾರೆ ಮಗ. ಏನು ಸೊಪ್ಪಿದು? ಇದು ಮಡಿ ಹೌದಾ? ಅಂಗಡಿಲಿ ಕೊಂಡ್ಕೊಂಬಿದ್ದು ಬೀಜ ಎಂಥವು ಕೊಟ್ರು 50 ರೂಪಾಯಿ ತಗೊಂಡು ನೋಡಿ, ಅಲ್ಲಿ 25 50 ತಗೊಂಡು. ಸರಿ ಬೀಜಕ್ಕಾ? ಸರ್ವ ಬೀಜ ಇಲ್ಲ ಕಟ್ಕಳ್ಸಿದ್ಲಂತೆ ಆಶೆಟ್ಟಳ್ಳಿ ಜಯ. ಇಲ್ಲಿ ನಾಟಿ ಬೀಜನ ನನಗೆ ಗೊತ್ತಿಲ್ಲ. ಹಣೆ ಚೆನ್ನಾಗಿದ್ವಲ್ಲ ಅಂತ ನೆನ್ನೆ ಹೇಳ್ತಾಳೆ, ಯಾರು ಹೇಳಲಿಲ್ಲ. ನಾನು ಇಲ್ವಲ್ಲ ಅಂತ ಹೇಳಿ ಮಾಡಿ ಗೊಬ್ಬರದ ಅಂಗಡಿಲಿ ಸಾಮಾನ್ಯ ಪಪ್ಪಾಯ ಹೊಟ್ಟೆ ಹೊಡೆದಿತ್ತಾ? ಚಿಕ್ಕದು. ಈಗ ಲಾಸ್ಟ್ ಟೈಮ್ ಎಷ್ಟು ದಪ್ಪ ಇದ್ದೋ? ಲಾಸ್ಟ್ ಟೈಮು ದಪ್ಪ ಇತ್ತು. ಇವು ಸಣ್ಣ. ಅದೇ ಇದೇನೋ ಹಿಂಗೆ ಮಚ್ಚೆ ಇಲ್ಲ, ಅವೆಲ್ಲ ಹೊರಟೋಗೋದು. ಹೌದಾ? ಮ್ಯಾಂಗೋ ಬಿಟ್ಟೈತಾ? ಎಲ್ಲಿ? ನಮ್ಮ ಗಿಡದಲ್ಲೇ ಮಾವಿನೆಲ್ಲ ಇತ್ತು. ಅಲ್ಲಿ ನೋಡಿದ್ರೆ ಮಾವಿನ ಸೊಪ್ಪಿಗೆ 80 ರೂಪೀಸ್ ಕೊಡಬೇಕು ಅಂತ ಅಂದ್ಕೊತಾ ಇದ್ವಿ. ಅಂಗಡಿಲಿ ತಗೊಳಕ್ಕೆ ಹೋಗಿದ್ದಕ್ಕೆ 80 ರೂಪೀಸ್ ಹೇಳಿದ್ರು. ಅಪ್ಪ ಹೋಗಿ ಪಾರ್ಕಲ್ಲಿ ಕಿತ್ಕೊಂಡ್ಬಂದಿದ್ರು. ಇದೇನು ಇಷ್ಟು ಸಣ್ಣದಾಗಿ ಬಂದೈತೆ? ಬರ್ತಾ ಇದ್ದಾವೆ. ಹಿಂಗೇನಾ? ಅಯ್ಯ, ಬಿದ್ದೆ ಹೋಯ್ತಲ್ಲ. ಅಷ್ಟು ವೀಕ್ ಆಗೋದು. ಇಲ್ಲಿ ಇಷ್ಟು ದೊಡ್ಡದಾಗ ಪುಟಾಣಿ ಮ್ಯಾಂಗೋ ನಮ್ಮ ಗಿಡದ್ದು. ಈ ಮಾನ್ ಅಷ್ಟು ದೊಡ್ಡದೆಲ್ಲ ಕಿತ್ತಾಕ್ಬಿಟ್ರು. ಅವಳು ತಿನ್ನಕ್ಕೆ ಅಂತ ಕಿತ್ಕೊಂಡ್ಬಿಟ್ಟವಳೆ. ನೋಡಿ, ಅವರೆಕಾಯಿ ಗಿಡ ಎಲ್ಲನೂ ಒಣಗೋಗ್ಬಿಟ್ಟಿದೆ. ನೋಡಿ, ಒಂದು 4 ಅವರೆಕಾಯಿ ಬಿಟ್ಟೈತಲ್ಲ ಇಲ್ಲಿ. ತಿಂದರೆ ಸ್ಮೆಲ್ ಐತೆ ಇಲ್ಲಿ ನೋಡು. ಹುಳಿ ನೋಡಿ, ಇಲ್ಲಿ ಹಾಗಲಕಾಯಿ ಬಿಟ್ಟಿದೆ. ಎಷ್ಟು ಹಬ್ಕೊಂಡಿದೆ ಅಂದರೆ. ಇನ್ನೆಲ್ಲಾದರೂ ಇದೆಯಾ ನೋಡಪ್ಪ ಹಾಗಲಕಾಯಿ? ನೋಡಿ, ಒಳಗೆ ಬೀಜನೂ ಇದೆ. ಇಲ್ಲಿ ಅಷ್ಟು ಪುಟಾಣಿದ್ರಲ್ಲಿ ಇಲ್ಲಿ ನೋಡು, ಬ್ಲ್ಯಾಕು. ಐತೆ ಒಂದು 4-5 ಐತೆ. ನೋಡಿ, ಮಾವಿನ ನಂಗೆ ಸ್ಮೆಲ್ ಗೊತ್ತಾಗಿದೆ. ಮಾವಿನಕಾಯಿ
ಒಂದು ಸ್ವಲ್ಪ ಅಲ್ಲೆಲ್ಲ ಸೊಪ್ಪು ಗಂಟು ಅದು ಇದೆಲ್ಲ ಕಿತ್ಕೊಂಡಿದ್ದೀನಿ. ತಡಿಯಪ್ಪ ಇಲ್ಲೆಲ್ಲ ಕಿತ್ಕೊಂಡು ಅಜ್ಜಿ ಹಾಗಲಕಾಯಿ ಕಿತ್ಕೊ ಬನ್ನಿ ಅಂತಲ್ಲ ನೋಡಿ ಇಲ್ಲೇ ಐತಿ. ಇದು ಇನ್ನೂ ಬೇಬಿನ? ಹಾಂ ಇದು ಇಟ್ಕೊ. ಇಲ್ಲ ಇಲ್ಲ ಅಲ್ಲಿ ತೊಲ್ಗಿಳಿ ನೀನು ಇಲ್ಲಿಗೆ. ಕೆಳಕ್ಕೆ ಹೋಗಿ ಮುಂಚೆ ನನ್ನ ತೋರಿಸಿ. ಅಲ್ಲಿ ಏನದು ಅಂತ ನಂಗೆ ಭಯ. ಸೊ ನಮ್ಮ ಗಿಡದಲ್ಲೇ ಇರುವಂಥ ಹಾಗಲಕಾಯಿ ಕೀಳ್ತಾ ಇದ್ದೀವಿ. ಹಾಗಲಕಾಯಿ ಕಹಿ ಅಂತ ತುಂಬ ಜನ ತಿನ್ನಲ್ಲ, ಬಟ್ ನಮಗಿಷ್ಟ. ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ರೆ ಏನು ಕಹಿ ಬರಲ್ಲ, ಚೆನ್ನಾಗಿರುತ್ತೆ. ರೊಟ್ಟಿಗೆ ಅಥವಾ ಚಪಾತಿ ಅದೇನ ಬೇಬಿ ಅಮ್ಮ ತುಂಬ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿದೆ ನೋಡಿ ಎರಡು ಇಲ್ಲೇ ಇದೆಯಲ್ಲ ಇಲ್ಲಿ ಹಣ್ಣ ಇರೋದು. ಹಣ್ಣಾಗಿರೋದು ಬೇಡ, ಅದು ಬೀಜಕ್ಕಾಗುತ್ತೆ. ಆ ಕಡೆಯಿಂದ ಬರೋಣ ನೋಡಿ. ದೂರದಿಂದ ಹೋಗಿ ನೋಡಿ ಎಷ್ಟು ಹಾಗಲಕಾಯಿ ಸಿಕ್ಕಿದೆ. ಒಂದು 1/4 kg ಮೇಲೆ ಸಿಕ್ಕಿದೆ, ಚಿಕ್ಕ ಚಿಕ್ಕದು. ಬೇಕಿರ್ತು ನಮ್ಮದೇ ಮಾವಿನ ಗಿಡ ಎಷ್ಟು ಚೆನ್ನಾಗಿ ಚಿಗುರೈತೆ. ನಾವಲ್ಲಿ ಅಂಗಡೀಲಿ ಕಾಸು ಕೊಟ್ಟು ತಗೊಳಕ್ಕೆ ಹೋಗಿದ್ದೀವಿ, ಆದರೆ ಯಾರು ಕೊಟ್ಟು ಕಳ್ಸೋಕ್ಕೆ ತರೋಕ್ಕೆ ಯಾರೂ ಇರಲಿಲ್ಲ. ಸೊ ಹಾಗಾಗಿ ಸೂಪರಾಗೈತೆ. ಸ್ವಲ್ಪ ಸೊಪ್ಪು ಸ್ವಲ್ಪ ಹಾಗಲಕಾಯಿ ಎಲ್ಲ ಕಿತ್ಕೊಂಡು ಬರ್ತಾ ಇದ್ವಿ. ಅತ್ತೆ ಅಲ್ಲಿ ಈರುಳ್ಳಿ ಹೂವು ಇದೆ ಅಂತ ಹೇಳಿದ್ರು, ಹಾಗಾಗಿ ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಅವರೆಕಾಯಿ ಗಿಡ ಎಲ್ಲ ಅಲ್ಲಿ ಮುಂದೆ ಇದೆ ಅನಿಸುತ್ತೆ, ಬಟ್ ಕಾಯಿ ಏನು ಬಿಡಲ್ಲ. ಈಗ ಸೀಸನ್ ಎಲ್ಲ ಹೋಯ್ತಲ್ಲ, ಹಾಗಾಗಿ ತೊಗರಿಕಾಯಿ ಗಿಡನೂ ನೋಡಿ ಹೀಗಿದೆ, ಬಟ್ ಏನೂ ಇಲ್ಲ ಅದರೊಳಗೆ. ಎಲ್ಲ ಚೆನ್ನಾಗಿಲ್ದಿರೋ ಕಾಳು ಲಾಸ್ಟಲ್ಲೆಲ್ಲ ಬಿಟ್ಟಿರ್ತಾರಲ್ಲ ನೋಡಿ. ಅವರೆಕಾಯಿ ಗಿಡ ನೀರೆಲ್ಲ ಬೀಳ್ತಾ ಇರುತ್ತಲ್ಲ ಡೈಲಿ, ಹಾಗಾಗಿ ಎಲ್ಲ ಹಸಿರಾಗಿ ಈ ಥರ ಹೂವು ಬಿಟ್ಟಿದೆ. ಎಲ್ಲೋ ಒಂದೊಂದು ಈ ರೀತಿ ಕಾಯಿಗಳಿದೆ. ಬಟ್ ಈಗ ಈ ಥರ ಅವರೆಕಾಯಿ ಏನಷ್ಟು ಟೇಸ್ಟ್ ಇರಲ್ಲ. ಇದೆಯಾ ಟೇಸ್ಟ್ ಇರಲ್ಲ ಅವರೆಕಾಯಿ ಅಷ್ಟು, ಸುಮ್ಮನೆ ಕಿತ್ಕೊಬೇಕಷ್ಟೆ ತಪ್ಪರು. ಈಗ ಸ್ವಲ್ಪ ಈರುಳ್ಳಿ ಹೂವು ಎಲ್ಲ ಬಿಟ್ಟಿತ್ತು, ಸೊ ಅದನ್ನೆಲ್ಲ ಕಿತ್ಕೊಂಡು ಬಂದೆ. ಸೊ ಈಗ ಇಲ್ಲಿ ಸ್ವಲ್ಪ ಅವರೆಕಾಯಿ ಕಿತ್ಕೊಂಡೆ. ಸೊ ನೋಡಿ ಈ ರೀತಿ ಇದೆಯಲ್ಲ ಗಿಡ ಎಲ್ಲ ಫುಲ್ಲು ಹುಳ ಆಗಿದೆ, ಬಟ್ ಅದರಲ್ಲೇ ನೋಡಿ ಆರಿಸಿ ಉಪ್ಪಿಟ್ಟಿಗೆ ಏನಾದರೂ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಇಷ್ಟು ಕಿತ್ಕೊಂಡೆ. 1 kg ಅಷ್ಟಿದೆ, ಅದರಲ್ಲಿ ಎಷ್ಟಾಗುತ್ತೋ ಕಾಳು ಗೊತ್ತಿಲ್ಲ. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಆಲ್ರೆಡಿ ಟೈಮ್ ಆಗಿದೆ, ಕತ್ತಲೆ ಆಗಿದೆ. ಸೊ ಹೋಗೋಣ ಅಂಥೇಳಿ ನೋಡಿ ಎಷ್ಟು ತಣ್ಣಗಿದೆ. ಈಗ ಆಗಲೇ 4 ಗಂಟೆ ಟೈಮಲ್ಲಿ ನಾವು ಬಂದಾಗಂತೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಈಗ ಸ್ವಲ್ಪ ತಣ್ಣಗಾಗಿದೆ ವಾತಾವರಣ. ಸೊ ಊರಲ್ಲಿ ಸಿಕ್ಕಿದಂಥದ್ದು ಹಾರ್ವೆಸ್ಟ್ ಮಾಡಿರೋವಂಥದ್ದು ಇವತ್ತಿಷ್ಟು ಟೊಮೆಟೊ ಹಾಕಿದ್ದಾರೆ ಹಸ್ಬೆಂಡು, ಹಾಗಲಕಾಯಿ, ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಈರುಳ್ಳಿ ಹೂವು, ಸ್ವಲ್ಪ ಅವರೆಕಾಯಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸೊ ಈಗ ಹೋಗೋಣ. ಕೈಯೆಲ್ಲ ನೋಡಿ ಸೊಗಡಾಗಿದೆ.